ಜನವರಿ 10ನೇ ತಾರೀಕು 13ನೇ ವರ್ಷದ ಜನವರಿ 10ಕ್ಕೆ ವಾರ್ಷಿಕೋತ್ಸವ ಇದೆ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಕರೆತನ್ನಿ. ನಾನು ಈ ಸ್ಕೂಲಿಗೆ ಜಾಯ್ನ್ ಆಗಿದಾಗ ಕೋವಿಡ್ ಸಮಯವಿತ್ತು. ಅಂತಹ ಟೈಮಲ್ಲಿ ಹಳ್ಳಿಗೂ ಹೋಗಿ ನಾವು ವಿದ್ಯಾಗಮ ತರಬೇತಿಯನ್ನು ಮಕ್ಕಳಿಗೆ ಕೊಡ್ತಿದ್ವಿ. ನಂತರ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲ ಮಕ್ಕಳಿಗೂ ಸಹ ನಾವು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದೀವಿ. ಅದೇ ತರಹ ಮಕ್ಕಳು ಸಹ ತುಂಬ ಚೆನ್ನಾಗಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅಷ್ಟೇ ಚೆನ್ನಾಗಿ ಮಕ್ಕಳು ಸಹ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಪೇರೆಂಟ್ಸು ಸಹ ತುಂಬ ಚೆನ್ನಾಗಿ ಸಪೋರ್ಟನ್ನು ಮಾಡ್ತಿದ್ದಾರೆ. ನನಗೆ ಈ ಶಾಲೆಯಲ್ಲಿ ನಾವು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿರೋ ತರ ಕಾಣಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಗೆ ಸರ್ರು ಮೇಡಮ್ ತುಂಬಾ ತಮ್ಮ ಮಕ್ಳ ತರ ನೋಡ್ಕೊಂತಾರೆ. ಎಷ್ಟು ಖುಷಿಯಾಗಿ ಆಗತ್ತೆ ಅಂತ ಹೇಳಿದ್ರೆ ನಾವಿಲ್ಲಿ ಬೇರೆ ಕಡೆ ಹೋಗಿ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಫ್ರೀಯಾಗಿ ಬಂದು ನಮ್ ಸರ್ರು ಮೇಡಮ್ ಅಲ್ಲಿ ನಮ್ಮ ಮನೇಲಿ ಇದು ನಾವು ಪಾಠ ಮಾಡ್ತಿರೋ ತರ ಕಾಣತ್ತೆ. ನಮ್ಗೆ ತುಂಬಾ ಖುಷಿ ಆಗತ್ತೆ. ನಮ್ಮ ಈ ಶಾಲೆಯಲ್ಲಿ ನೋಡಕ್ಕೂ ತುಂಬಾ ಚೆನ್ನಾಗಿದೆ. ನೀವು ಬಂದು ಒಮ್ಮೆ ನೋಡಿ, ಸ್ಕೂಲಿಗೆ ಬಂದು ಈ ಶಾಲೆಯ ವಾತಾವರಣವನ್ನ ಅನುಭವಿಸಿ. ಯಾಕಂತ ಹೇಳಿದ್ರೆ ಈ ಶಾಲೆಯಲ್ಲಿ ಒಳ್ಳೆ ಪಿಕ್ನಿಕ್ ಬಂದಂಗ ಆಗತ್ತೆ. ಎಲ್ಲಾ ಕಡೆನೂ ನೋಡಿದ್ರೆ ಈ ಕಡೆ ಕೆರೆ ಇದೆ, ಈ ಕಡೆ ವಾತಾವರಣ ನೋಡಿದ್ರೆ ಪರಿಸರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಮ್ ಶಾಲೆಯಲ್ಲಿ ಸುಮಾರು 11ರಿಂದ 12 ಕೊಠಡಿಗಳಿವೆ. ಎಲ್ಲಾ ಮಕ್ಕಳಿಗೂ ಸುಸಜ್ಜಿತವಾದ ವಾತಾವರಣ ಇದೆ. ನೆಕ್ಸ್ಟ್ ಕೊಠಡಿಗಳಿವೆ. ನೆಕ್ಸ್ಟ್ ವ್ಯಾನ್ ವ್ಯವಸ್ಥೆ ಇದೆ. ನೆಕ್ಸ್ಟ್ ಅವರಿಗೆ ಏನ್ ಬೇಕು ಟೀಚರ್ಸ್ ಅದನ್ನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಯಾವ ರೀತಿ ಎಜುಕೇಶನ್ ಕೊಡ್ಬೇಕು ಅನ್ನೋ ಪ್ರತಿಯೊಂದನ್ನು ನಾವು ನೀಟಾಗಿ ಯಾವ್ಯಾವ ಟೈಮಲ್ಲಿ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾ ಇದೀವಿ. ನಮ್ಮ ಶಾಲೆಯಲ್ಲಿ ಈ ಸತಿ ಪ್ರತಿಭಾ ಕಾರಂಜಿಗೆ ನಾವು ಭಾಗವಹಿಸಿದ್ವಿ. ಈ ಸತಿ ನಮ್ಮ ಮಕ್ಕಳು 13 ಪ್ರೈಸ್ ಗಳನ್ನು ಗೆದ್ದಿದ್ದಾರೆ. ಸುಮಾರು 5 ಸೆಕೆಂಡ್ ಪ್ರೈಸ್, 8 ಫಸ್ಟ್ ಪ್ರೈಸ್ ಅನ್ನು ಪಡೆದಿದ್ರು. ತಾಲೂಕ್ ಮಟ್ಟಕ್ಕೂ ಸಹ ಕರ್ಕೊಂಡು ಹೋಗಿದ್ವಿ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಮೇಳವನ್ನ ನಾವು ಆಯೋಜನೆ ಮಾಡಿದ್ವಿ. ಈ ವಿಜ್ಞಾನ ಮೇಳದಲ್ಲಿ ನಮ್ಮ ಎಲ್ಲಾ ಮಕ್ಕಳು ತುಂಬಾ ಅದ್ಭುತವಾಗಿ ಸೈನ್ಸ್ ಮಾಡೆಲ್ ಗಳನ್ನ ಮಾಡಿದ್ರು. ಆ ಸೈನ್ಸ್ ಮಾಡೆಲ್ ಗಳನ್ನ ನೋಡಿ ಬಂದವರೆಲ್ಲ ತುಂಬಾ ಖುಷಿ ಪಟ್ರು. ಎಷ್ಟು ಚೆನ್ನಾಗಿ ಮಾಡಿದಿರಲ್ಲ ಮೇಡಮ್. ಅಷ್ಟೇ ಅಲ್ಲದೆ ನೀವು ಒಬ್ರೇ ಅನುಭವಿಸಿಲ್ಲ, ಎಲ್ಲಾ ಅಕ್ಕಪಕ್ಕದ ಊರಿನ ಮಕ್ಕಳಿಗೂ ಸಹ ಕರೆದಿ ತೋರಿಸಿದೀರಾ. ಇದು ಒಂದು ಒಳ್ಳೆ ಹೆಮ್ಮೆ ವಿಷಯ. ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅವರೆಲ್ಲರೂ ತುಂಬಾ ಖುಷಿ ಪಟ್ಟೋದ್ರು. ಅವರ ಜನರ ಖುಷಿಯೇ ನಮ್ಮ ಖುಷಿ ಅನ್ನಂಗೆ ನಮ್ಮ ಸರ್ ಯಾವ್ದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಮ್ಮ ಸ್ಕೂಲಿಂದ ವ್ಯಾನ್ ಫೆಸಿಲಿಟಿಯನ್ನು ಕೊಟ್ಟು ಅವರನ್ನ ಕರ್ಸ್ಕೊಂಡು ಆ ಮಕ್ಕಳಿಗೆಲ್ಲ ನೋಡಕ್ಕೆ ಅವರು ಪ್ರೊವೈಡ್ ಮಾಡ್ಕೊಟ್ರು, ಒಂದು ಅವಕಾಶ ಮಾಡ್ಕೊಟ್ರು. ಈ ಶಾಲೆಯ ಪರಿಸರ ಆಗಿರ್ಬೋದು, ಹಾಗೆ ಸರ್ ಮೇಡಮ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ. ಮಕ್ಕಳು ಕೂಡ ಅಷ್ಟೇ, ನಾವೇನೇ ಹೇಳ್ಕೊಟ್ರು ಕೂಡ ಅವರು ನೀಟಾಗಿ ಕಲಿತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲಾ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು, ಸ್ಕೂಲ್ ವ್ಯವಸ್ಥೆ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಗೆ ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಹೆಮ್ಮೆ ಅನ್ಸುತ್ತೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಒಂದು ಮಾತು ಹೇಳಿದ್ದಾರೆ. ಅದೇ ತರ ಇದು ಒಂದು ದೇವಸ್ಥಾನ ಇದ್ದಂಗೆ. ನಾವು ಕೂಡ ಇಲ್ಲಿ ತುಂಬಾ ಖುಷಿಯಿಂದ ವರ್ಕ್ ಮಾಡ್ತಿದ್ವಿ. ಸರೌಂಡಿಂಗ್ ಆಗ್ಲಿ, ಆರ್ಟ್ ಫೀಲ್ಡ್ ಮತ್ತೆ ನಮ್ ನೇಚರ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಕೂಡ ನಾವ್ ಏನ್ ಹೇಳ್ಕೊಡ್ತೀವಿ ಅದೇ ರೀತಿ ತಗೊಳ್ತವೆ. ನಮ್ಮ ಟೀಚರ್ಸ್ ಅಲ್ಲೂ ಕೋಆರ್ಡಿನೇಷನ್ ಇದೆ. ಹಾಗೆ ಮ್ಯಾನೇಜ್ಮೆಂಟ್ ಅವರು ತುಂಬಾ ಸಪೋರ್ಟಿವ್ ವರ್ಕ್ ಮಾಡ್ತಾರೆ. ಇನ್ನೂ ಬೆಳೀಲಿ, ಇನ್ನೂ ಉನ್ನತವಾಗಿ ಒಳ್ಳೆ ಸ್ಟ್ರೆಂತ್ ಆಗ್ಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ವಾತಾವರಣ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನು ತಗೊಳ್ಳೋಂಥ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸರ್ ಮತ್ತು ಮೇಡಮ್ ಆಗಿರ್ಬೋದು, ಅವರು ಅಷ್ಟೇ ನಮ್ಮನ್ನ ಹೆತ್ತು ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಒಂದು ಮಕ್ಕಳಾಗಿರ್ಬೋದು, ನಮ್ಮ ಒಂದು ಕಾಂಪಿಟೇಷನ್ ಎಲ್ಲದರಲ್ಲೂ ಕೂಡ ಅವರು ಚೆನ್ನಾಗಿ ಸಪೋರ್ಟಿವ್ ಆಗಿ ಭಾಗವಹಿಸಿ ಪ್ರೈಸಸ್ ಕೂಡ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಅದೇ ರೀತಿನೇ ಇನ್ನು ಮುಂದೆ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಜಾಸ್ತಿ ಎಂಜಾಯ್ಮೆಂಟ್ ಅಲ್ಲಿ ಇರಲಿ, ಮತ್ತೆ ಮಕ್ಕಳು ಎಲ್ಲರೂ ಕೂಡ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾನು ಆಶಿಸ್ತೀನಿ.
ಇಲ್ಲಿನ ಮಕ್ಕಳಾಗಿರ್ಬೋದು, ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮಗೂ ತುಂಬಾ ಎನರ್ಜೆಟಿಕ್ ಆಗಿ ಮಕ್ಕಳು ಕೂಡ ಸಿಕ್ಕಿದ್ದಾರೆ. ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬಾ ಸ್ವಂತ ಮಕ್ಕಳಿಗಿನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತೆ ಸಪೋರ್ಟಿವ್ ಆಗಿರ್ತಾರೆ. ಸುಮಾರು 3 ವರ್ಷಗಳಿಂದ ಈ ಶಾಲೆಯಲ್ಲಿ ನಾನೇ ಡ್ಯಾನ್ಸ್ ಕಲಿಸ್ತಾ ಇರೋದು. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಹಾಗೆ ಮಕ್ಕಳು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ. ಆಮೇಲೆ ಇಲ್ಲಿರೋರು ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನು ವರ್ಷದಲ್ಲಿ 1 ತಿಂಗಳು ಬರೋದು, 1 ತಿಂಗಳು ನನಗೆ ಚೆನ್ನಾಗಿ ನೋಡ್ಕೊಂತಾರೆ. ನಾವು 2025 ಮತ್ತು 26ನೇ ಸಾಲಿನಲ್ಲಿ ಸೈನ್ಸ್ ಎಕ್ಸಿಬಿಷನ್ ವಿಜ್ಞಾನ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ LKGಯಿಂದ 7th ಸ್ಟ್ಯಾಂಡರ್ಡ್ ತನಕ ಎಲ್ಲ ಮಕ್ಕಳು ಸಹ ಒಂದು ಸೈನ್ಸ್ ಎಕ್ಸಿಬಿಷನಲ್ಲಿ ಭಾಗವಹಿಸಿದರು. ಎಲ್ಲ ಸಹ ತುಂಬ ಅದ್ಭುತವಾಗಿ ಭಾಗವಹಿಸಿದರು. ಅದೇ ರೀತಿ LKG ಮತ್ತು UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಅವುಗಳ ಒಂದು ಭಾಗ, ಹಾಗೆ 2nd ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ತನಕ ಸಹ ಒಂದು ಭಾಗವನ್ನಾಗಿ ವಿಂಗಡಣೆ ಮಾಡಿದ್ವಿ. ಅದರಲ್ಲಿ LKG ಮತ್ತು UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟ ಹಾಗೆ ಅವರಿಗೆ ಫ್ರೂಟ್ಸ್ ಬಗ್ಗೆ, ವೆಜಿಟೇಬಲ್ಸ್ ಬಗ್ಗೆ, ಅದೇ ರೀತಿಯಾಗಿ ಬರ್ಡ್ಸ್ ಬಗ್ಗೆ ಈ ಥರದ ಮಾಡಲ್ಸ್ಗಳನ್ನು ಅವ್ರಿಗೆ ಕೊಟ್ಟಿದ್ವಿ. ಅದೇ ರೀತಿ 2nd ಸ್ಟ್ಯಾಂಡರ್ಡ್ ಮತ್ತು 7th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟ ಹಾಗೆ ಅವರ ಆಕ್ಟಿವಿಟೀಸ್ಗಳನ್ನು ಜಾಸ್ತಿ ನಾವು ಫೋಕಸ್ ಮಾಡಿ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಮಕ್ಕಳು ಸಹ ತುಂಬ ಚೆನ್ನಾಗಿ ಆ ಆಕ್ಟಿವಿಟೀಸ್ಗಳನ್ನು, ಬೇಕಾದಂಥ ಮಾಡೆಲ್ಗಳನ್ನು, ಇಕ್ವಿಪ್ಮೆಂಟ್ಗಳನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಸೈನ್ಸ್ ಎಕ್ಸಿಬಿಷನ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದು, ಎಲ್ಲರೂ ಸಹ ತುಂಬ ಚೆನ್ನಾಗೇ ಮಾಡಿದ್ದರು. ಈಗ ಕಳೆದ 13 ವರ್ಷಗಳಿಂದ ನಮ್ಮ ಶಾಲೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆಯೂ ಚಿಗುರು ಶಾಲೆ, ಚೆನ್ನಮ್ಮದೇವಿ ಶಾಲೆ ಇದೆ, ತುಂಬ ಹೆಸರುವಾಸಿಯಾಗಿದೆ. ತುಂಬ ಜನ ಮಕ್ಕಳು ಚೆನ್ನಾಗಿ ಓದಿ ಇಲ್ಲಿ ಅಭ್ಯಾಸ ಮಾಡಿ ಒಳ್ಳೊಳ್ಳೆ SSLCವರೆಗೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ, ಉನ್ನತ ಸ್ಥಾನಕ್ಕೂ ಹೋಗ್ತಾ ಇದ್ದಾರೆ. ಹಾಗೆ ಇದಕ್ಕೆಲ್ಲ ಸಹಕಾರವಾಗಿ ನಮ್ಮ ಕುಂಸಿಯ ಸುತ್ತಮುತ್ತ ಇರುವ ಗ್ರಾಮಸ್ಥರು, ಅಲ್ಲಿಯ ಮಕ್ಕಳು ಎಲ್ಲರ ಸಹಕಾರದಿಂದ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಂದ ತುಂಬ ಅಭಿವೃದ್ಧಿ ಹೊಂದುತ್ತಾ ಇದೆ. ಇದಕ್ಕೆ ಇನ್ನು ಮುಂದೆ ಹೀಗೆ ನಡ್ಕೊಂಡು ಹೋಗಲಿ ಅನ್ನೋ ಅಭಿಲಾಷೆಯಿಂದ ನಿಮ್ಮೆಲ್ಲರ ಸಹಕಾರ ಹೀಗೆ ಕೊಡ್ತಾ ಇರಿ. ಶಾಲೆ ಇನ್ನೂ ಹೆಚ್ಚಿನ ಪ್ರಗತಿ ಹೊಂದಿ ಎಲ್ಲ ಹೆಸರುವಾಸಿಯಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ವತಿಯಿಂದ ಕುಂಸಿ ಗ್ರಾಮದಲ್ಲಿ ಒಂದು ಎಜುಕೇಷನ್ನ ಸ್ಕೂಲನ್ನು ಓಪನ್ ಮಾಡಿಬಿಟ್ಟು ಇವತ್ತಿಗೆ ನಾವು 13 ವರ್ಷ ಆಯಿತು. 13 ವರ್ಷಗಳ ಈ ಅವಧಿಯಲ್ಲಿ ಸುಮಾರು ಅನೇಕ ಏರುಪೇರುಗಳನ್ನೆಲ್ಲ ನಾವು ಕಂಡುಕೊಂಡಿದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಪೋಷಕ ಮಹನೀಯರು ನಮ್ಮನ್ನು ಕೈ ಹಿಡಿದು ಅತ್ಯಂತ ಯಶಸ್ವಿಯಾಗಿ ಕೈ ಎತ್ತಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಾವು ಈ ಚೆನ್ನಮ್ಮದೇವಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪ್ರೈಮರಿ ಸ್ಟ್ಯಾಂಡರ್ಡ್ನ ನಾವು ಒಂದು ಸಣ್ಣ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಕೇವಲ ಒಂದು 8 ಮಕ್ಕಳಿಂದ ಹಿಡಿದು ಇವಾಗ 13ನೇ ವರ್ಷದಲ್ಲಿ ಅತ್ಯಂತ ಅಗಾಧವಾಗಿ ಈಗ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಳೆದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬೆಳವಣಿಗೆಗೆ ಮೂಲ ಕಾರಣವಾಗಿ ಪೋಷಕ ವರ್ಗ ಹಾಗೂ ಶಿಸ್ತಿನಿಂದ ಅಭ್ಯಾಸವನ್ನು ಪಠಣ ಮಾಡಿಸ್ತಕ್ಕಂಥ ಶಿಕ್ಷಕ ವೃಂದ ಹಾಗೂ ಇನ್ನಿತರ ಎಲ್ಲ ಸಂಸ್ಥೆಯ ಆಡಳಿತ ಅಧಿಕಾರಿಗಳ ಒಂದು ನಿಷ್ಠೆಯ ಕಾರ್ಯಕ್ರಮವೇ ಇದು ಒಂದು ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲೆಯಲ್ಲಿ ನಾವು ಸುಮಾರು 17ರಿಂದ 18 ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಈ ಒಂದು 13 ವರ್ಷಗಳ ಅವಧಿಯಲ್ಲಿ. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಶಾಲಾ ಪ್ರಾರಂಭೋತ್ಸವದಿಂದ ಹಿಡಿದು ವಿಶ್ವ ಪರಿಸರ ದಿನಾಚರಣೆ, ಕಾರ್ಗಿಲ್ ವಿಜಯೋತ್ಸವದ ದಿನಾಚರಣೆ ಮತ್ತು ಪ್ಲೇಹಮ್ ಮತ್ತು LKG ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಕ್ಕಂಥ ಪ್ರಥಮ ಅಕ್ಷರಾಭ್ಯಾಸ ಮಾಡ್ತಕ್ಕಂಥ ಕಾರ್ಯಕ್ರಮ, ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ ಹಾಗೂ ಕೃಷ್ಣ ಜನ್ಮಾಷ್ಟಮಿ, ಮಕ್ಕಳ ಆರೋಗ್ಯ ತಪಾಸಣಾ ಕಾರ್ಯಕ್ರಮ, ಮಕ್ಕಳ ದಂತ ಹಾಗೂ ಕಣ್ಣು ಪರೀಕ್ಷಾ ಕಾರ್ಯಕ್ರಮ
ಗಾಂಧಿ ಜಯಂತಿ, ವಾಲ್ಮೀಕಿ ಜಯಂತಿ, ಕನ್ನಡ ರಾಜ್ಯೋತ್ಸವದ ದಿನಾಚರಣೆ, ಮಕ್ಕಳ ದಿನಾಚರಣೆ, ಕನಕದಾಸರ ಜಯಂತ್ಯೋತ್ಸವ, ಗಣರಾಜ್ಯೋತ್ಸವ, ವಿಜ್ಞಾನ ಮೇಳ, ಅಂಬೇಡ್ಕರ್ ಜಯಂತಿ ಇವೆಲ್ಲವುಗಳ ಕಾರ್ಯಕ್ರಮಗಳ ಒಂದು ಜೊತೆಗೆ ಕೊನೆಯದಾಗಿ ನಾವು ವಾರ್ಷಿಕೋತ್ಸವವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ನಾವು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮಕ್ಕಳು ಹಾಗೂ ಶಿಕ್ಷಕರು ಎಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡೋದಲ್ಲದೆ ಇವೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಪೋಷಕರು ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವು ಅಲ್ಲದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ವರ್ಷ ಇವಾಗ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅವುಗಳಲ್ಲಿ ಮುಖ್ಯ ಅಂತಂದರೆ ಸೊಪ್ಪಿನ ಸೊಬಗು ಅಂತಕ್ಕಂಥದ್ದು, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತಕ್ಕಂಥ ಕಾರ್ಯಕ್ರಮ, ದಿನಚರಿಯಲ್ಲಿ ಒಂದಕ್ಕೆ ಉತ್ತಮವಾಗಿರ್ತಕ್ಕಂಥ ನಡತೆಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ನಾವು ಪೋಷಕರಿಗೆ ಕೊಟ್ಟಿದ್ದೀವಿ. ಅವುಗಳನ್ನು ಅವರು ಇನ್ನೂ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ಹೀಗಾಗಿ ಮಕ್ಕಳಲ್ಲಿ ಬಿಗಿನಿಂಗ್ನಲ್ಲೇ ಏನು ಅವರಿಗೆ ಅವರಲ್ಲಿ ಒಂದು ಶಿಸ್ತಿನ ಒಂದು ಸುಖಾಭ್ಯಾಸಗಳನ್ನೆಲ್ಲ ನಿರ್ವಹಿಸೋದಕ್ಕೆ ಏನೇನು ಅವಶ್ಯಕತೆಗಳು ಬೇಕು ಅವುಗಳನ್ನು ನಾವೆಲ್ಲ ನಿಷ್ಠೆಯಿಂದ ನಾವು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಶಾಲೆಯಲ್ಲಿ ಮಾಡಲಿಕ್ಕೆ ಇಷ್ಟ ಮಾಡ್ತಾಯಿದ್ದೀವಿ. ಇವೆಲ್ಲವುಗಳ ಒಂದು ಪ್ರೋತ್ಸಾಹವೇ ಮಕ್ಕಳ ಒಂದು ಶಕ್ತಿ ದ್ವಿಗುಣವಾಗಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಕ್ಕಳ ಒಂದು ಇಂಟ್ರೆಸ್ಟ್ ಇವಾಗ ನೋಡಿದರೆ ಅಂತಂದರೆ ನಾವು 13ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದಲ್ಲದೇ ಕೊನೆಯದಾಗಿ ವರ್ಷದ ಕೊನೆಯಲ್ಲಿ ನಾವು ವಾರ್ಷಿಕೋತ್ಸವವನ್ನು ಈ ವರ್ಷ ನಾವು 13ನೇ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ನಮ್ಮ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ನಮ್ಮ ಶಾಲೆಯ ಆವರಣದಲ್ಲೇ ನಾವು ಮಾಡ್ತಾಯಿದ್ದೀವಿ. ಆದರೆ ಈ ವರ್ಷ ನಾವು ಆ ಸ್ಥಳವನ್ನು ಬದಲಾವಣೆ ಮಾಡಿದ್ದೇವೆ. ಶನೀಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಕುಂಸಿಲಿಯಲ್ಲಿ ಇರ್ತಕ್ಕಂಥ ಶನೀಶ್ವರ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಒಂದು ಕಲ್ಯಾಣ ಮಂದಿರದಲ್ಲಿ ಈ ವರ್ಷ ಮಾಡ್ತಾಯಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಕಾರಣ ಯಾಕೆ ಏನು ಶಾಲೆ ಬಿಟ್ಟು ಬೇರೆ ಕಡೆ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಂಡು. ಮುಖ್ಯವಾಗಿ ಅತ್ಯಂತ ಚಳಿ ಬೀಳ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಈ ಒಂದು ಚಳಿಗಾಲದಲ್ಲಿ ಅತ್ಯಂತ ನಾವು ಈ ಒಂದು ಸ್ಕೂಲ್ ಡೇ ಕಾರ್ಯಕ್ರಮವನ್ನು ಹಾಕ್ಕೊಂಡಿರೋದ್ರಿಂದ ಪ್ರೋಗ್ರಾಮ್ಗಳನ್ನು ನೋಡ್ಲಿಕ್ಕೆ ಬಂದಿರತಕ್ಕಂಥ ಪಬ್ಲಿಕ್ಗಳಿಗೆ ತೊಂದರೆ ಆಗುತ್ತೆ, ವಯಸ್ಸಾಗಿರ್ತಕ್ಕಂಥ ತಂದೆ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಈ ಕಾರ್ಯಕ್ರಮವನ್ನು ಕಲ್ಯಾಣ ಭವನ ಮಂದಿರದಲ್ಲಿ ಈ ವರ್ಷ ಮಾಡಿದ್ದೀವಿ. ಈ ವರ್ಷ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ ಮುಂದಿನ ವರ್ಷ ನೋಡೋಣ. ಹಾಗಾಗಿ ನಿಮ್ಮೆಲ್ಲರ ಒಂದು ಅನುಕೂಲ ಸಲುವಾಗಿ, ನಿಮ್ಮೆಲ್ಲರ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಿಂದ ಕಲ್ಯಾಣ ಮಂದಿರಕ್ಕೆ ಈ ವರ್ಷ ಶಿಫ್ಟ್ ಮಾಡಿದ್ದೀವಿ. ದಯವಿಟ್ಟು ಪೋಷಕರು ಸಹಕರಿಸಬೇಕು. ಅದಕ್ಕೆ ಶನಿದೇಶ್ವರ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಕಲ್ಯಾಣ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಮಕ್ಕಳು ಅತ್ಯಂತ ನುರಿತ ಕೊರಿಯೋಗ್ರಾಫರ್ ಕಡೆಯಿಂದ ಅತ್ಯಂತ ಡ್ಯಾನ್ಸ್ಗಳನ್ನು ಕೂಡ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವರುಗಳೆಲ್ಲ ಕಾರ್ಯಕ್ರಮಗಳನ್ನು ತಾವು ನೋಡಿಬಿಟ್ಟು ಪಡಬೇಕಾಗಿ ನೆನೆಸಿಕೊಳ್ತೇನೆ. ಮುಂದುವರೆದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂತಂದರೆ, ಈ ರೀತಿ ಏನು 13 ವರ್ಷಗಳಿಂದ ನಮಗೆ ಪ್ರೋತ್ಸಾಹ ತಾವು ಕೊಟ್ಟಿದ್ದೀರೋ ಅದೇ ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಕೊಡ್ತೀರಿ ಅನ್ನೋ ನಂಬಿಕೆ ಮೇಲೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.